ವಿದೇಶಕ್ಕೆ ತೆರಳಲು ನಟ ದರ್ಶನ್ಗೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ತೆರಳಲು ದರ್ಶನ್ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ 57ನೇ ಸೆಷನ್ ಕೋರ್ಟ್ ಜುಲೈ 11ರಿಂದ 30ರವರೆಗೆ ವಿದೇಶಕ್ಕೆ ತೆರಳಲು ಅವಕಾಶ ನೀಡಿದೆ. ಆಂತರಿಕ ಭದ್ರತಾ ವಿಭಾಗದ ಡಿವೈಎಸ್ಪಿ ಶಂಕರಪ್ಪ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿಬಂದಿತ್ತು. ಸ್ವತಃ ಪತ್ನಿಯೇ ಶಂಕರಪ್ಪ ಮೇಲೆ ಹಲವು ಆರೋಪಗಳನ್ನ ಮಾಡಿದ್ರು. ಈಗ ಶಂಕರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊದಲು ಶಿಕ್ಷಕರಾಗಿದ್ದ ಶಂಕರಪ್ಪ ನಂತರ ಪೊಲೀಸ್ ಇಲಾಖೆ ಸೇರಿ ಡಿವೈಎಸ್ಪಿ ಆಗಿದ್ದಾರೆ. 2003ರಲ್ಲಿ ಮದುವೆಯಾಗಿದ್ದ ಶಂಕರಪ್ಪ ದ್ವಿಚಕ್ರ ವಾಹನ, ಚಿನ್ನಾಭರಣ, ಗೃಹೋಪಯೋಗಿ ವಸ್ತುಗಳನ್ನ ಡೌರಿಯಾಗಿ ಪಡೆದುಕೊಂಡಿದ್ರು. ನಂತರ ಪೊಲೀಸ್ ಇಲಾಖೆಗೆ ಸೇರಿದ ನಂತರ ಅಂತಸ್ತಿಗೆ ತಕ್ಕಂತೆ ವರದಕ್ಷಿಣೆ ಡಿಮ್ಯಾಂಡ್ ಮಾಡಿದ್ದ ಆರೋಪ ಕೇಳಿಬಂದಿತ್ತು. ಸದ್ಯ ಡಿವೈಎಸ್ಪಿ ಹಾಗೂ ಆತನ ಸ್ನೇಹಿತೆ ವಿರುದ್ಧ ದೂರು ದಾಖಲಾಗಿದೆ. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ಮುಂದೆ ONDC ನಲ್ಲೂ ನಮ್ಮ ಮೆಟ್ರೋ ಟಿಕೆಟ್ ಸಿಗಲಿದೆ. ಈಗಾಗಲೇ 9 ಆನ್ಲೈನ್ ಆಪ್ಗಳಲ್ಲಿ ಮೆಟ್ರೋ ಟಿಕೆಟ್ ಸಿಗುತ್ತೆ. ಈಗ ಕೇಂದ್ರ ಸರ್ಕಾರ ಆರಂಭಿಸಿದ್ದ ONDC ನಲ್ಲೂ ಮೆಟ್ರೋ ಟಿಕೆಟ್ ಸಿಗುತ್ತೆ ಅಂತ ಬಿಎಂಆರ್ಸಿಎಲ್ ಘೋಷಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.